ಶಿಡ್ಲಘಟ್ಟ ನಗರದ 19ನೇ ವಾರ್ಡ್ ತಿಮ್ಮಯ್ಯ ಲೇಔಟ್ನಲ್ಲಿ ಯುಜಿಡಿ ನೀರು ರಸ್ತೆಗೆ ಬಂದು ಗುಬ್ಬುನಾತ ಬರುತ್ತಿದೆ. ದೃಶ್ಯಗಳು ನೋಡಬಹುದು ಮತ್ತು ಮನೆಯ ಸುತ್ತಮುತ್ತ ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಗರಸಭೆಯ ಅಧಿಕಾರಿಗಳು ಬಂದು ನೋಡಿಕೊಂಡು ಹೋಗಿ ಅಲ್ಲಿ ಅಲ್ಪಸ್ವಲ್ಪ ಜಾಗ ಮಾಡಿ ತಾತ್ಕಾಲಿಕವಾಗಿ ನೀರು ಹೋಗಲು ಮಾಡುತ್ತಾರೆ ಮತ್ತು ಅದೇ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು 2ನೇ ಕಾರ್ಮಿಕ ನಗರದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣಗೊಂಡು ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಾರೆಂದು ಮಾಜಿ ನಗರಸಭೆ ಸದಸ್ಯರಾದ ಸಮೀವುಲ್ಲಾ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ವಾಸನೆ ಮತ್ತು ಸೊಳ್ಳೆಗಳಿಂದ ಇಲ್ಲಿ ಟೊಂಗಿ ಜ್ವರ ಬರುವ ಭೀತಿಯಲ್ಲಿ ಜನರು ಬದುಕುತ್ತಿದ್ದಾರೆ. ಆದ್ದರಿಂದ ಇಲ್ಲಿ ಕೂಡಲೇ ಇದನ್ನು ಸರಿಪಡಿಸಬೇಕೆಂದು ನಗರಸಭಾ ಆಯುಕ್ತ ಮಂಜುನಾಥ್ ಅವರಿಗೆ ತಿಳಿಸಿದರು. ಆ ಥರ ಆಗಿದೆ. ನಮ್ಮ ನಗರಸಭೆಗೆ ಅವಮಾನ ಆಗಿದೆ, ನಮ್ಮ ಟೌನ್ಗೆ ಅವಮಾನ. ದಯವಿಟ್ಟು ಏನಾದರೂ ಮಾತನಾಡಿ ಏನು ಮಾಡ್ತೀರಾ? ಓಡಾಡಕ್ಕೂ ಆಗ್ತಾ ಇಲ್ಲ. ನಮ್ಮ ಕೌನ್ಸರ್ ಮೇಲೆ ಏನು ಇದಿಲ್ಲ ಆಯ್ತಾ. ಈ ಮುನ್ಸಿಪಾಲ್ನಿಂದ ಬರೋದು ಸುಮ್ಮನೆ ಪೈಪ್ ಚುಚ್ಚೋದು ಹೊರಟೋಗ್ಬಿಡೋದು, ಕ್ಲೀನ್ ಆಗಿದೆ ಅಂತ ಹೋಗೋದು. ಅದು ನೋಡಿದ್ರೆ ಫುಲ್ ಆಗಿಬಿಟ್ಟು ಇವಾಗ ಅಷ್ಟು ಗಲೀಜಾಗಿದೆ. ಇವಾಗ ಮೊನ್ನೆ ನೋಡಿದ್ರೆ CM ಏನು ಮಾಡಿದ್ದಾರೆ, ಇದು ಡೆಂಗೋ ಜ್ವರ ಬರ್ತದೆ ಗೊತ್ತಿದೆ, ಎಲ್ಲರಿಗೂ ಇದು ಮಾಡಿದೆ. ಇದರಿಂದ ಡೆಂಗೋ ಜ್ವರ ಅಲ್ಲ, ಎಲ್ಲ ರೋಗಗಳು ಬಂದ್ಬಿಟ್ಟಿದೆ ವಾಸನೆಯಿಂದ. ಅದಕ್ಕೋಸ್ಕರ ಹೇಳ್ತೀನಿ, ಇದೇನೋ ಹೆಚ್ಚು ಕಡಿಮೆ ಆದರೆ ಕಾರಣ ಬಂದ್ಬಿಟ್ಟು ನಮ್ಮ ಮುನ್ಸಿಪಲ್ ಅಧಿಕಾರಿಗಳೇ. ಒಂದು ಎಲ್ಲ ಪ್ರತಿ ಶಿಡ್ಲಘಟ್ಟ ಟೌನಲ್ಲಿ ಕೆಲಸ ಆಗ್ಬೇಕು ಸರ್. ಏನಕ್ಕಂದ್ರೆ ಕೌನ್ಸರ್ ಮೇಲೆ ನಾವು ಹೇಳಕ್ಕೆ ಆಗಲ್ಲ. ನೋಡಿ, ನಿಮಗೆ ವಾಸನೆ ಆಗ್ತಾ ಇಲ್ಲ, ಪಾಪ ಜನ ಓಡಾಡೋರು ಯಾರು ಹೆಂಗೆ ಸರ್ ಮಾಡೋದು? ಯಾರು ಹೇಳೋರು ಕೇಳೋದು ಯಾರಿಲ್ವಾ? ಇದು ಸುಮ್ಮನೆ ಹೇಳಿದ್ರೆ ಫೋನ್ ಮಾಡ್ತಾರೆ, ಆಯಿತು ಬರ್ತಾ ಇದೀನಿ ಅಂತ ಹೇಳೋದು. ಗಾಡಿ ರಿಪೇರಿ ಆಗಿದೆ, 5 ದಿವಸಕ್ಕೆ ಬರ್ತಾ ಇದೆ, 1 ತಿಂಗಳಿಗೆ ಬರೋದು ಗಾಡಿ ಜನಗಳು ಓಡೋದು ಹೆಂಗೆ? ಅದರಿಂದ ದಯವಿಟ್ಟು ನೀವು ನಮ್ಮ ಜಿಲ್ಲಾ ಅಧಿಕಾರಿಗಳು ಕೂಡ ಹೇಳ್ತೀನಿ, ಇದೆಲ್ಲ ಬೇಗ ಆಕ್ಷನ್ ತಗೊಂಡು ಏನು ಕ್ಲೀನ್ ಮಾಡಬೇಕು ದಯವಿಟ್ಟು ಮಾಡಿದ್ರೆ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ 100% ರೋಗಗಳು ಬರೋದು ಗ್ಯಾರಂಟಿನೇ. ಸಂಬಂಧಪಟ್ಟಂತೆ ನಮ್ಮ ಸದಸ್ಯರು ದೂರು ಕೊಟ್ಟರು. ಏನು ಇದ್ರ ವಾರ್ಡ್ ನಂಬರ್ 19ರಲ್ಲಿ ಏನು ಕಾಮಗಾರಿ ಮಾಡ್ತಾರೆ, ಕಾಮಗಾರಿ ಸಂಬಂಧಪಟ್ಟಂಗೆ ಏನು ಅವರು KRDಯಿಂದ UGD ಮಾಡಿದ್ದಾರೆ. ಆ UGD ಸಂಬಂಧಪಟ್ಟ UGDಯಲ್ಲಿ ನೀರು ಹೋಗ್ತಾ ಇಲ್ಲ ಅಂತೇಳಿ ಈಗ ನಾವು ಸುಮಾರು ಒಂದು ವಾರ 10 ದಿವಸ ಅದನ್ನು ಸಕ್ ಮಾಡ್ತಾ ಇದ್ದೀವಿ. ನೀರು ಆ ಕಾಮಗಾರಿ ಒಳಗಡೆ ಏನು ಮಾಡಿದ್ರೆ ಮಾಡುವಂಥ ಸಂದರ್ಭದಲ್ಲಿ ಜಲ್ಲಿ ಸಿಮೆಂಟೆಲ್ಲ ಹಾಕಿ ಒಳಗಡೆ ಸ್ಟಕ್ ಆಗಿದೆ. ಅದನ್ನು ಸಂಬಂಧಪಟ್ಟವರ KRD AWಗೆ ಈಗ ಫೋನ್ ಮಾಡಿ ಮಾತಾಡಿದೆ ನಾನು. ಈಗಾಗಲೇ ನಾವು 10ನೇ ತಾರೀಕು ಲೆಟ್ರ್ ಕೊಟ್ಟಿದ್ದೇವೆ. ಲೆಟ್ರ್ ಕೊಟ್ಟು ಇಮಿಡಿಯೇಟ್ ಅದನ್ನು ಏನಿದೆ ಒಳಗಡೆ ಕ್ಲಿಯರ್ ಮಾಡೋದಕ್ಕೆ ಅನುಮಾನ ಪಟ್ಟು ಕೇಳಿದ್ದೇವೆ. ನಮ್ಮಿಂದ ಏನು ಬೇಕೋ ನಗರಸಭೆ ವತಿಯಿಂದ ನಾವು ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ಸದಸ್ಯರು ಈಗ ಬಂದು ಹೇಳಿದ್ರು, ಇವತ್ತು ಬಂದರು. ಬೆಳಗ್ಗೆ ನಾನು 5ವರೆಗೆ ಮೀಟ್ ಮಾಡಿದ್ದೆ. 5ವರೆಗೆ ಮೀಟ್ ಮಾಡಿ ಅದೇನು ಬೇಕೋ ಸಕ್ ಬೇಕೋ ಮುಂದೆ ಹೇಳ್ತಾ ಇದ್ದೀವಿ. ಒಳಗಡೆ 10-12 ಅಡಿ ಒಳಗಡೆ ಸ್ಟ್ರಕ್ ಆಗಿದೆ ಸಿಮೆಂಟ್. ಮತ್ತೊಂದು ಸಂಬಂಧಪಟ್ಟ ಕಾಮಗಾರಿ ಯಾರು ಮಾಡ್ತಾರೆ ಅವರೇ ಅದನ್ನು ನಿರ್ವಹಿಸಬೇಕು. ಲೆಟ್ರ್ ಅವ್ರು ಕೊಟ್ಟಿದ್ದೀವಿ. ಈಗಾಗಲೇ 10ನೇ ತಾರೀಕು ಲೆಟ್ರ್ ಕೊಟ್ಟಿದ್ದೀವಿ. ಖುದ್ದಾಗಿ ಮಾತಾಡ್ತೀವಿ. ಸರಿಸುಮಾರು ಈಗ ಬೆಳಗ್ಗೆಯಿಂದ ಒಂದು 10 ಸರಿ ಮಾತಾಡಿದ್ವಿ. ಆಯಿತು ಬರ್ತೀವಿ, ನಮ್ಮ ಗುತ್ತಿಗೆದಾರರೆಲ್ಲ ಮಾಡ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಏನು ಬೇಕು ಇಮಿಡಿಯೇಟ್ ಅದಕ್ಕೆ ಏನು ತಾತ್ಕಾಲಿಕವಾಗಿ ಏನು ಕ್ರಮ ತಗೋಬೇಕು ನಗರಸಭೆ ವತಿಯಿಂದ ತಗೊಂಡಿದ್ದೇವೆ. ನಾವು ಪುರಸಭಾ ಕೌನ್ಸಿಲರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ 40 ಫೀಟ್ ರೋಡ್ದು ಇದು ಕಾಮಗಾರಿ ಮೈನಾರಿಟಿ ಫಂಡಿಗೆ 5 ಕೋಟಿ ಇದು ಏನು ನಮ್ಮ ಮುಸ್ಲಿಮ್ಸ್ ಕಾಲೋನಿಗೆ ಏನಿದು ಅನುದಾನ ಬಂದಿದೆ. ಆ ಅನುದಾನದಲ್ಲಿ ಇದು ತಿಮ್ಮಯ್ಯ ಲೇಔಟು ಕೆಲಸ ಕಾಮಗಾರಿ ಮಾಡೋ ಟೈಮಲ್ಲಿ ಆ ಚೇಂಬರ್ಗಳಲ್ಲಿ ಸಿಮೆಂಟು ಜಲ್ಲಿ ಎಲ್ಲನೂ ತುಂಬೋಗ್ಬಿಟ್ಟಿದೆ. ಆ ಹೋಗಿರೋದ್ರಿಂದ ನಮ್ಮ ಅಧಿಕಾರಿಗಳು ಹೇಳಿದ್ರೆ ಅವ್ರೇನು ಹೇಳ್ತಾರೆ, ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಅದು ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರ ಕಡೆಯಿಂದಲೇ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಈಗ ಜನ ಏನು ಹೇಳ್ತಾರೆ, ಈ ವಾರ್ಡಲ್ಲಿ ಇರೋವಂಥ ಕೌನ್ಸಿಲರ್ಸ್ಗೆ ನಮ್ಮ ಸಿಬ್ಬಂದಿ, ನಮ್ಮ ನಗರಸಭೆ ಸಿಬ್ಬಂದಿ ಮೇಲೇ ಹೇಳೋದು, ಕಾಂಟ್ರಾಕ್ಟ್ ಮೇಲೆ ಇನ್ನೊಬ್ಬನ ಮೇಲೆ ಹೇಳೋದಿಲ್ಲ ಜನಗಳು, ಇಲ್ಲಿರೋ ಪ್ರಜೆಗಳು. ಹಾಗಾಗಿ ಇನ್ನೊಂದು ಏನಂದರೆ ಕ್ಲೀನಿಂಗ್ ಅದರಲ್ಲಿ ಫುಲ್ ಕೊಡ್ತಾ ಆಗಿದೆ. ಕ್ಲೀನಿಂಗೇ ಇಲ್ಲ, ಪ್ರತಿಯೊಂದು ವಾರ್ಡಲ್ಲಿ ಕ್ಲೀನಿಂಗ್ ಇಲ್ಲ. ಏನು ಮಾಡ್ತಾ ಇದ್ದಾರೆ, ನಮ್ಮ ಕ್ಲೀನಿಂಗ್ ಹೇಳಕ್ಕೆ ಹೋದರೆ ನಮ್ಮಲ್ಲಿ ಜನ ಕಡಿಮೆ ಇದ್ದಾರೆ, ನಾವೇನು ಮಾಡೋದು ಅನ್ನೋದು ಇವರು ಅಫಿಷಿಯಲ್ಸ್ ಹೇಳ್ತಾರೆ, ನಮ್ಮ ಕಮಿಷನರ್ ಅವರು ಹೇಳ್ತಾರೆ. ನಾವು ಅವ್ರಿಗೆ ಹೇಳೋ ಕಾಂಟ್ರಾಕ್ಟ್ ಮೊದಲು ನಾವು ಪುರಸಭಾ ಇದ್ದ ಟೈಮಲ್ಲಿ ಮೇಲ್ಗಡೆ ಇರೋ 12 ವಾರ್ಡ್ಗೆ ನಾವು ಸಪ್ರೇಟ್ ಕಾಂಟ್ರಾಕ್ಟ್ ತೊಗೊಂಡಿದ್ವಿ. ಅವ್ರ ಕಡೆಯಿಂದ ಕಾಂಟ್ರಾಕ್ಟ್ ಕಡೆಯಿಂದ ನಾವು ಮಾಡಿಸ್ತಾ ಇದ್ವಿ. ಒಳ್ಳೆ ಕ್ಲೀನ್ ಇತ್ತು ಆ ಟೈಮಲ್ಲಿ, 2013ವರೆಗೂ ಕ್ಲೀನ್ ಇತ್ತು. ಇವಾಗ ಕಾಂಟ್ರಾಕ್ಟನ್ನು ಕೊಡಿಸಿ ನಮಗೆ ಮೇಲ್ಗಡೆ ಇರೋ 12 ವಾರ್ಡ್ಗನ್ನ ನಾವು ಕ್ಲೀನ್ ಮಾಡಿಸ್ಕೊತೀವಿ ಅಂದರು ಹೇಳಿದ್ರು ಕೂಡ ಇದಕ್ಕೆ ಗಮನ ತಗೊಳ್ತಾ ಇಲ್ಲ. ನಮ್ಮ ಕಮಿಷನರ್ ಆಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು. ವಾರ್ಡ್ ನಂಬರ್ 19 ಇದು ತಿಮ್ಮಯ್ಯ ಲೇಔಟ್ 40 ಫೀಟ್ ಸ್ಟಾರ್ಟ್ ಮಾಡಿ ಒಂದು 4 ತಿಂಗಳಾಗಿದೆ. ಯಾರೋ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದವನು
ಅವರು ಕೆ ವಿ ನಾಗರಾಜ್ ಮಗನಂತೆ. ಫೋನ್ ಮಾಡಿದ್ರೂ ಅದ್ರ ಮೇಲೆ ಗಮನ ಹರಿಸ್ತಾ ಇಲ್ಲ, ಅದನ್ನು ತಗೊಳ್ತಾ ಇಲ್ಲ. ಅದರ ಸಬ್ ಬಂದು ಹನುಮಂತಪುರ ವಿಜಿ ಮೂಲ ಇದು. ಹಾಗಾಗಿ ಏನೂ ಅವ್ರು ಗಮನ ಹರಿಸ್ತಾ ಇಲ್ಲ. ಸೆಕೆಂಡ್ ಕಾಂಗ್ರೆಸ್ನಲ್ಲಿ ನಮ್ಮ ಮನೆ ಕೆಳಗಡೆ ಸದಸ್ಯರ ಮನೆ ಕೆಳಗಡೆ ಸೇಮ್ ಇದೇ ಒಂದು 5 ತಿಂಗಳಿಂದ ವಿಜಿಟಿ ತುಂಬೋಗ್ಬಿಟ್ಟು ಆಚೆ ಹೋಗ್ತಾ ಇದೆ. ಅದಕ್ಕೂ ಯಾರೂ ಗಮನ ಹರಿಸ್ತಾ ಇಲ್ಲ. ಅದಕ್ಕೂ ನಾನೇನು ಮಾಡಿದ್ದೀನಿ, ಒಂದು ಹೋಲ್ ಹಾಕ್ಬಿಟ್ಟು ಚಿರಂಡಿಗೆ ಹೋಗೋ ಥರ ಮಾಡಿದ್ದೀನಿ. ಮಾಡಿದ್ರೂ ಕೂಡ ಅದು ಅಡ್ಡ ಬೀಳ್ತಾ ಇರ್ತದೆ. ಜನಗಳಿಗೆ ಹೋಗೋ ಬರೋಕ್ಕೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಜನ ತೂತು ಅಂತ ಉಗಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಗರಸಭೆಗೆ. ನಮ್ಮ ನಗರಸಭೆ ಸದಸ್ಯರಾದಂಥವ್ರಿಗೂ ಭಾಳ ಏನಾಗಿದೆ, ನಾವು ನಗರಸಭೆ ಸದಸ್ಯರಿಂದ ಏನಾಗ್ತದೆ, ಪೈಪ್ ಹೋದರೆ ನಾವು ಕಾಸು ಕೊಡಬೇಕು, ನಲ್ಲಿಗೆ ಪೈಪ್ ಬೇಕಾದ್ರೆ ನಾವು ಕಾಸು ಕೊಡಬೇಕು, ಒಂದು ಜೈಂಟ್ಗೆ ನಾವು ಕಾಸು ಕೊಡಬೇಕು, ಲೈಟ್ ಹೋಗಿದ್ರೆ ಕಾಸು ನಾವು ಕೊಟ್ಟು ಲೈಟ್ ಹಾಕ್ಸ್ಬೇಕು. ಇದು 5 ವರ್ಷಗಳಿಂದ ಇದೇ ಥರ ಮಾಡ್ಕೊ ಬರ್ತಾ ಇದ್ದೀವಿ. ನಮ್ಮ ನಗರಸಭೆಯಲ್ಲಿ ಏನು ಅನ್ನೋದು ಯಾರು ಅನ್ನೋದು ಗಮನ ಹರಿಸ್ತಾ ಇಲ್ಲ, ಯಾರಿಗೂ ಇಡಿಸ್ತಾ ಇಲ್ಲ. ಯಾರಿಗೂ ಏನು ಇದು ನಗರಸಭೆ ಖಾತಾಕಿ ಸೆಕ್ಷನಲ್ಲಿ ಅವನು ಬಂದ ಏನೋ ಇಟ್ಕೊಂಡು ಅವನು ಹೊರಟೋದ, ಮೇಲ್ಗಡೆ ಇನ್ನೊಬ್ಬ ಸೆಕ್ಷನ್ನಲ್ಲಿ ಅದು ಏನೋ ಅವ್ನು ಸಿಗ್ತದೆ ಅದು ಇಡ್ಸ್ಕೊಂಡು ಅವ್ನು ಹೊರಟೋಗ್ತದೆ. ನಮ್ಮ ಊರು ಟೌನಲ್ಲಿ ಯಾರು ಕಾಲೇಜ್ ಇಡಿಸ್ತಾ ಇಲ್ಲ. ಮಾಡೋಕೆ ಹೋಗ್ತಾ ಇದ್ದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇಲ್ಲ. ಅವರು ಸುಮ್ಮನೆ ಮೇಸ್ತ್ರಿಗಳು ನಂಬಿಕೆ ವಾಸ ಅವ್ರಿಗೆ ಸುಮ್ಮನೆ ಕಂಗಾಣಿ ಇಟ್ಬಿಟ್ಟು ಹೊರಟೋಗೋದು ಅಷ್ಟೇ ಸಮಸ್ಯೆ. ಬೇರೆ ಊರಲ್ಲಿ ಹಂಗಿಲ್ಲ. ಕ್ಲೀನಿಂಗ್ ಬೇರೆ ಊರಲ್ಲಿ ಕ್ಲೀನಿಂಗ್ ನಡ್ತಾ ಇದೆ, ಎಲ್ಲ ಸಿಬ್ಬಂದಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದು ತಮ್ಮ ಕೊಟ್ಬಿಟ್ಟು ಹೊರಟೋದ್ರೆ ಒಬ್ಬನೂ ಇರಲ್ಲ ಆಫೀಸಲ್ಲಿ. ಹೇಳ್ತಾರೆ ಪಾಪ ಅವ್ರು ಏನು ಮಾಡ್ತಾರೆ, ನನಗೂ ಇದಕ್ಕೆ ಸಂಬಂಧ ಇಲ್ಲಪ್ಪ, ಅದಕ್ಕೂ ಬಂದು ನೋಡ್ತಾ ಇದ್ದಾರೆ. ಅವರು ಏನೋ ಮಾಡಿಸಿನಿ, ಅವ್ರು ಲೆಟ್ರ್ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಲೆಟ್ರ್ ಕಳಿಸಿ ಮಾಡೋ ಅಷ್ಟೊತ್ತಿಗೆ ಜನ ನಮ್ಮನ್ನು ಬೈತಾ ಇದ್ದಾರೆ. ಏನು ಮಾಡಬೇಕು? ಈ ಥರ ನಡೀತಾ ಇದೆ ಪರಿಸ್ಥಿತಿ. ಇದಕ್ಕೇನೋ ನೀವೆಲ್ಲ ಮಾಧ್ಯಮದವರೆಲ್ಲ ಸೇರಿ ನಮ್ಮ DC ಅವ್ರಿಗೆ ತಲುಪ್ದಂಗೆ ಏನೋ ನೀವೆಲ್ಲ ಇದು ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ. ಸಮೀವುಲ್ಲಾ ಅಂತ ಎಸ್